ರೇವಣ್ಣ ಮನೆಯಲ್ಲಿ ಎಸ್ಐಟಿ ಸ್ಥಳ ಮಹಜರನ್ನ ಮಾಡ್ತಾ ಇರೋದು. ಅಡುಗೆ ಮನೆ, ಸ್ಟೋರ್ ರೂಮ್, ಹಾಲ್, ಬೆಡ್ರೂಮ್ ನಲ್ಲಿ ಮಹಜರನ್ನ ಮಾಡ್ತಾ ಇದ್ದಾರೆ. ಮೈಕೈ ಮುಟ್ಟಿ ಕಿರುಕುಳ ನೀಡ್ತಾ ಇದ್ರು ಅನ್ನುವಂಥ ಆರೋಪವನ್ನ ಮಹಿಳೆ ಮಾಡಿದ್ರು. ಸೊ ಭವಾನಿ ಇಲ್ಲದ ವೇಳೆ ಲೈಂಗಿಕ ದೌರ್ಜನ್ಯ ಅನ್ನುವಂತಹ ಆರೋಪವನ್ನ ಸಂತ್ರಸ್ತೆ ಮಾಡಿದ್ರು. ಎಚ್.ಡಿ. ರೇವಣ್ಣ ಮನೆಯಲ್ಲಿ ಈಗ ಎಸ್ಐಟಿ ಅವರು ಮಹಜರನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಎವಿಡೆನ್ಸ್ಗಳು ಅಲ್ಲಿ ಅವರಿಗೆ ಸದ್ಯಕ್ಕೆ ಸಿಗೋದಿಲ್ಲ, ಬಟ್ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಯಾವ ಜಾಗ ಅಂತ ಹೇಳಿ ದೂರು ಕೊಟ್ಟಂತ ಮಹಿಳೆ ಹೇಳಿರುವಂಥ ಜಾಗ ಇದೇನಾ ಅನ್ನುವಂಥದ್ದನ್ನು ಅಷ್ಟೇ ಕನ್ಫರ್ಮ್ ಮಾಡ್ಕೊಳ್ಳೋದು. ಇಟ್ಸ್ ಆಲ್ ಫಾರ್ಮ್ಯಾಲಿಟಿ. ಬಟ್ ಈಗ ಅಲ್ಲಿ ಸಿಗಬೇಕಾಗಿರುವಂಥದ್ದು ಎವಿಡೆನ್ಸ್ ಏನೂ ಇಲ್ಲ. ಸಿಕ್ಕರೆ ಅವ್ರ ಮನೇಲಿ ಏನಾದರೂ ಸಿ ಕ್ಯಾಮ್ರಾ ಫುಟೇಜ್ಗಳಿದ್ದರೆ ಅದರಲ್ಲಿ ಏನಾದರೂ ಸಿಗುತ್ತಾ, ಅದು ಎಷ್ಟು ವರ್ಷಗಳದ್ದು ಗೊತ್ತಿಲ್ಲ. ಕಾರಣ ಅವರು ಅಲಿಗೇಷನ್ ಮಾಡ್ತಾರೆ 2015ರಲ್ಲೇ ಕೆಲಸ ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಗೊತ್ತಿಲ್ಲ ಅವ್ರು 2015ರಲ್ಲೇ ಬಿಟ್ಟಿದ್ರಾ, ರೀಸೆಂಟಾಗಿ ಬಿಟ್ಟಿದ್ರಾ, ಯಾವಾಗ ಬಿಟ್ಟಿದ್ರು ಅಂತ ಹೇಳಿ. ಬಟ್ ಹೇಳ್ತಾ ಇರುವಂಥದ್ದು 2015. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಕ್ಯಾಮ್ರಾ ಫುಟೇಜ್ಗಳಿರೋದು ಕಷ್ಟ. ಅದನ್ನು ಹೊರತುಪಡಿಸಿದರೆ ಅಲ್ಲಿ ಏನಾದರೂ ಬೇರೆ ಸಿಗುತ್ತಾ ಅಂತಂದರೆ ಅಡುಗೆ ಮನೆಯಲ್ಲಿ ಸಿಗಬೇಕಾಗಿರುವಂಥದ್ದು ಎವಿಡೆನ್ಸ್ಗಳೇನು ಸಿಗೋದಿಲ್ಲ. ಬಟ್ ಸ್ಥಳ ಮಹಜರಂತೂ ಮಾಡ್ತಾರೆ. ಇಂಥ ಜಾಗಕ್ಕೆ ನಾವು ಹೋಗಿದ್ವಿ, ಅಲ್ಲಿ ಸ್ಥಳ ಮಹಜರನ್ನು ಮಾಡಿದ್ವಿ, ದೂರುದಾರಿ ಯಾವ ಜಾಗ ಹೇಳಿದ್ರು ಆ ಜಾಗಕ್ಕೆ ಹೋಗಿದ್ದೀವಿ, ಅದು ಇದೇ ಜಾಗ ಅನ್ನುವಂಥದ್ದನ್ನು ಹೇಳ್ಕೊಂಡು ಬರ್ತಾರೆ ದೂರುದಾರಿಯ ಮಾತಿನ ಮೇಲೆ. ಆದರೆ ಬೆಡ್ರೂಮಲ್ಲಿ ಆಗಿರುವಂಥ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರದೇನಾದರೂ ಆರೋಪಗಳಿದ್ದಂಥ ಸಂದರ್ಭದಲ್ಲಿ ಬೆಡ್ ಮೇಲಿರುವಂಥ ಬೆಡ್ಶೀಟನ್ನು ತಗೊಳ್ತಾರೆ, ಅಲ್ಲಿ ಹೇರ್ ಕಲೆಕ್ಷನನ್ನು ಮಾಡ್ಕೊಳ್ತಾರೆ, ಯಾರದ್ದು ಏನು ಅಂತ ಹೇಳಿ. ಜೊತೆಗೆ ಅಲ್ಲಿ ಬೆಡ್ ಮೇಲೆ ಬೆಡ್ಶೀಟ್ ಯಾಕೆ ತೊಗೊಳ್ತಾರೆ ಅಂದರೆ ಸ್ಪರ್ಮ್ ಎಲ್ಲ ಅದನ್ನು FSL ಕಳಿಸ್ಬೇಕಾಗತ್ತೆ, ಚೆಕ್ ಮಾಡ್ತಾರೆ, ಇವೆಲ್ಲವೂ ಕೂಡ ಇರುತ್ತೆ. ನನ್ನ ಸಹೋದ್ಯೋಗಿ ಶಶಿಧರ್ ಈಗ ನನ್ನ ಸಂಪರ್ಕಕ್ಕೆ ಮತ್ತೆ ಸಿಗ್ತಾ ಇದ್ದಾರೆ. ಶಶಿಧರ್, ಈಗ ಎವಿಡೆನ್ಸ್ಗಳು ಅನ್ನೋದಕ್ಕೆ ಏನು ಸಿಗ್ಲಿಕ್ಕಿಲ್ವೇನೋ, ಅಲ್ಲಿ ಗೊತ್ತಿಲ್ಲ ಏನು ಸಿಗುತ್ತೆ ಏನಿಲ್ಲ ಅಂತೇಳಿ. ಬಟ್ ಇವರು ಯಾವಾಗ ಕೆಲಸವನ್ನು ಬಿಟ್ಟಿದ್ರು, ಅವಾಗಿಂದ ಏನಾದರೂ ಈ CC ಕ್ಯಾಮ್ ಫುಟೇಜ್ಗಳನ್ನೇನಾದರೂ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ರಾ? ಆ ಬೆಡ್ರೂಮಲ್ಲಿರುವಂಥದ್ದು FSL ಟೀಮ್ ಏನಾದರೂ ಬಂದಿದೆಯಾ ಶಶಿಧರ್? ಅಲ್ಲಿ ಹೇರ್ ಸ್ಯಾಂಪಲ್ ಕಲೆಕ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ, ಬೆಡ್ಶೀಟನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ, ಅಂಥದ್ದು ಏನಾದರೂ ನಡೀತಾ ಇದೆಯಾ ಶಶಿಧರ್? ಅರುಣ್, ಇದು 2015ರಲ್ಲಿ ಏನು ದೂರ ನೀಡಿದರೆ ಸಂತ್ರಸ್ತ ಮಹಿಳೆ H.D. ರೇವಣ್ಣ ಮನೆಯಲ್ಲಿ ಕೆಲಸದಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಕಿರುಕುಳ ನೀಡಿದ್ರು ಅಂತ ಹೇಳಿ ಆಕೆ ದೂರನ್ನ ನೀಡಿರ್ತಾರೆ. ಮೊದಲು ಅವರು ಮನೆಯಲ್ಲಿ ಭವಾನಿ ರೇವಣ್ಣ ಅವರು ಇಲ್ದಿದ್ದಂತ ವೇಳೆಯಲ್ಲಿ H.D. ರೇವಣ್ಣ ಅವರು ಇರ್ಬೋದು, ನಾನು ಅಡುಗೆ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ನನ್ನ ಮೈಕೈಯನ್ನು ಮುಟ್ಟಿ ಕಿರುಕುಳವನ್ನ ನೀಡಿದ್ರು ಅಂತ ಆಕೆ ದೂರನ್ನ ನೀಡಿದ್ರು. ಅದಾದ ಬಳಿಕ ಆಕೆ ಮಗಳಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಕಾಲ್ ಅನ್ನ ಮಾಡಿ ಕಿರುಕುಳ ನೀಡಿದ್ರು. ಅಲ್ಲದೆ ನನ್ನ ಹಿಂದೆ ಅವರು ಹಿಂಬಾಲಿಸಿ ಬೆದರಿಕೆಯನ್ನು ಸಹ ಹಾಕ್ತಿದ್ರು ಅಂತ ಹೇಳಿ ಏನು ದೂರನ್ನ ನೀಡಿರ್ತಕ್ಕಂಥ. ಅದರಂತೆ ಈಗ ಆ ಸಂತ್ರಸ್ತ ಮಹಿಳೆ ಯಾವ ಜಾಗಗಳನ್ನ ಹೇಳಿದ್ರು ಅಲ್ಲಿಗೆ ಆಕೆಯನ್ನ ಕರೆದುಕೊಂಡು ಹೋಗ್ತಿದ್ರು. ಆದ್ರೆ ಆಕೆ 2015ರಲ್ಲಿ ಕೆಲಸ ಮಾಡಿ ಆ ನಂತರದಲ್ಲಿ ಕೆಲಸವನ್ನ ಬಿಟ್ಟು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಒಳನರಸೀಪುರದ ಮನೆಯಲ್ಲಿ CCTV ಇತ್ತು ಇಲ್ಲೋ ಇವೆಲ್ಲವನ್ನು ಸಹ ಪರಿಶೀಲನೆ ನಡೆಸ್ತಾರೆ. ಈಗ ಸದ್ಯಕ್ಕೆ ಒಳನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ CCTV ಇದೆ, ಅದನ್ನು ಸಹ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಒಳನರಸೀಪುರದಲ್ಲಿ ಏನೆಲ್ಲ ಇತ್ತು ಎನ್ನುವುದನ್ನ ಆ ಸಂತ್ರಸ್ತ ಮಹಿಳೆ ಹೇಳ್ತಾರೆ, ಅದನ್ನ ದಾಖಲಿಸಿಕೊಳ್ತಾ ಇದ್ದಾರೆ. CCTV ಫುಟೇಜ್ ಏನಾರ ಅಂದಿನಿಂದ ಏನಾರು ದಾಖಲಾಗಿದೆ ಎಲ್ಲವನ್ನೂ ಸಹ ಈಗ SIT ತಂಡ ಕೂಲಂಕುಷವಾಗಿ ತನಿಖೆಯನ್ನ ಮಾಡಿ ಸಂತ್ರಸ್ತೆಯ ಹೇಳಿಕೆಯನ್ನ ದಾಖಲಿಸಿಕೊಳ್ತಾ ಇರ್ತಕ್ಕಂಥದ್ದು. FSL ಟೀಮ್ ಬಂದಿದೆಯಾ ಅರುಣ್? ಈಗ ಸದ್ಯಕ್ಕೆ ನೋಡುವ ಪ್ರಕಾರ 3 ವಾಹನಗಳಲ್ಲಿ ಅಧಿಕಾರಿಗಳ ಜೊತೆ ಕೆಲವು ಸಿಬ್ಬಂದಿಗಳು ಆಗಮಿಸಿದ್ರೆ, ಇದಕ್ಕೂ ಮೊದಲೇ ಸ್ಥಳೀಯವಾಗಿ ಕಂಪ್ಯೂಟರ್ ಹಾಗೂ ಏನು ಪ್ರಿಂಟರ್ ಗಳನ್ನ ತೆಗೆದುಕೊಂಡಿದ್ರು. ಹಾಗಾಗಿ FSL ತಂಡ ಬಂದಿರೋದೊಂದು ಬಹುತೇಕ ಅನುಮಾನವಾಗಿದೆ. ಯಾಕೆಂದ್ರೆ ವಿಡಿಯೋ ಚಿತ್ರೀಕರಣ ಏನಾಗಿತ್ತೋ ಅದನ್ನ FSL ಟೀಮ್ಗೆ ಕಳಿಸಲಾಗಿದೆ. ಈಗ ಸದ್ಯಕ್ಕೆ FSL ತಂಡ ಬಂದಿರೋದು ಇಲ್ಲಿ ಅನುಮಾನ. ಸಾಕಷ್ಟು ಸುಮಾರು 15 ಅಧಿಕಾರಿಗಳ ಜೊತೆ ಸಂತ್ರಸ್ತ ಮಹಿಳೆಯನ್ನ ಕರೆದುಕೊಂಡು ಬಂದ್ರೆ, ಇನ್ನು ಬಾಗಿಲ ಬಳಿ ಅವರು ನಿಂತ್ಕೊಂಡು ಅಲ್ಲಿಂದಲೇ ಸಹ ಮಹಿಳೆಯ ಹೇಳಿಕೆಯನ್ನ ಹಾಗೂ ಸಾಕ್ಷ್ಯಗಳನ್ನ ಸಂಗ್ರಹಿಸಿಕೊಂಡು ಮನೆ ಒಳಗೆ ಈಗ ಹೋಗ್ತಾ ಇರ್ತಕ್ಕಂಥದ್ದು. ಅರುಣ್, ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಒಂದು ಕಡೆಗೆ ರೇವಣ್ಣ ಅವರ ನಿವಾಸ ಹೊಳೆನರಸೀಪುರದಲ್ಲಿ ನೇರ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. SIT ಅವರು ಈಗ ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ.